ನೀವು ನಿಮ್ಮ ಒಂದು ಐಫೋನ್ನ ಯೂಸ್ ಮಾಡಬೇಕಾದ್ರೆ ಕೆಲವೊಂದೊಂದು ಸಲ ಗ್ರೀನ್ ಡಾಟ್ ಬರುತ್ತೆ, ಕೆಲವೊಂದೊಂದು ಸಲ ನೀವು ನೋಡ್ಬೋದು ಯೆಲ್ಲೋ ಡಾಟು ಕೂಡ ತೋರಿಸ್ತಾ ಇರುತ್ತೆ. ಆ ಥರ ತೋರಿಸ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಡೇಂಜರ್ ಅಂತಾನೆ. ನಾನು ನಿಮಗೆ ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಆ ಥರ ಯಾಕೆ ತೋರಿಸುತ್ತೆ ಕಲರು, ಗ್ರೀನು ಯೆಲ್ಲೋ ಇದೆಲ್ಲ ಯಾಕೆ ತೋರಿಸುತ್ತೆ, ಅದು ಬಂದರೆ ನೀವು ಏನು ಮಾಡಬೇಕು, ಇದರಿಂದ ಸೇಫ್ ಆಗಿರೋದು ಹೆಂಗೆ, ಸೊ ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಮೊದಲನೇದಾಗಿ ಗ್ರೀನ್ ಕಲರ್ ಲೈಟ್ ಯಾಕೆ ನಿಮಗೆ ತೋರಿಸುತ್ತೆ ನಿಮ್ಮ ಒಂದು ಐಫೋನಲ್ಲಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅದಾದಮೇಲೆ ಯೆಲ್ಲೋ ಕಲರ್ ಯಾಕೆ ತೋರಿಸುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋದು ಹೆಂಗೆ, ಇದು ಬರ್ತಾ ಇದ್ದಾರೆ ಆಫ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಕ್ಯಾಮ್ರಾನ ನೀವು ಓಪನ್ ಮಾಡಿದ್ರೆ, ಸೊ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ಮ ಕ್ಯಾಮ್ರಾ ಓಪನ್ ಆದ ತಕ್ಷಣ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು ಮೇಲ್ಗಡೆ ಗ್ರೀನ್ ಲೈಟ್ ಡಾಟ್ ತೋರಿಸ್ತಾ ಇದೆ. ಅದೇ ನಾನು ಬ್ಯಾಕಿಗೆ ಬಂದರೆ ಆ ಗ್ರೀನ್ ಲೈಟು ಹೊಂಟೋಗುತ್ತೆ. ಸೊ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಗ್ರೀನ್ ಡಾಟು ಬರ್ತಾ ಇದೆ. ಅಂದರೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಸೊ ನಿಮಗೆ ಗ್ರೀನ್ ಡಾಟ್ ಬರ್ತಾ ಇದೆ ಅಂತಂದರೆ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗಿದೆ ಅನ್ನೋದು ಅರ್ಥ. ಏನೋ ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಫೋನಲ್ಲಿ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಕ್ಯಾಮ್ರಾ ಓಪನ್ ಆಗಿದೆ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಈ ಒಂದು ಕಲರ್, ಆಯಿತಾ. ಸೊ ಅದಾದಮೇಲೆ ನೀವು ಯೆಲ್ಲೋ ಡಾಟನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು. ಕೆಲವೊಂದೊಂದು ಸಲ ಯೆಲ್ಲೋ ಡಾಟ್ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತಂದರೆ, ನೋಡಿ ನಿಮ್ಮ ಫೋನಲ್ಲಿ ಏನಾದರೂ ಮೈಕ್ ಏನಾದರೂ ರೆಕಾರ್ಡ್ ಮಾಡ್ತಾ ಇತ್ತು ಅಂತಂದರೆ ಸೊ ನಿಮಗೆ ಯೆಲ್ಲೋ ಡಾಟ್ ಬರುತ್ತೆ. ಎಕ್ಸಾಂಪಲ್, ಇವಾಗ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗ್ತೀನಿ, ಆಯಿತಾ. ಈಗ ನಾನು ಒಂದು ಹೊಸ ರೆಕಾರ್ಡ್ ಮಾಡ್ತೀನಿ, ವಾಯ್ಸ್ ರೆಕಾರ್ಡ್, ಮೈಕಿಂದ ರೆಕಾರ್ಡ್ ಆನ್ ಕೊಟ್ಟ ತಕ್ಷಣ ನೀವಲ್ಲಿ ನೋಡ್ಬೋದು ಮೇಲ್ಗಡೆ ಯೆಲ್ಲೋ ಕಲರ್ದು ಒಂದು ಡಾಟ್ ತೋರಿಸ್ತಾ ಇದೆ. ಇದೇನು ಇಂಡಿಕೇಟ್ ಮಾಡುತ್ತೆ, ಮೈಕು ರೆಕಾರ್ಡಲ್ಲಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಈಗ ಇದು ನಮಗೆ ಸೇಫ್ ಅಲ್ವಾ, ಇದನ್ನು ಆಫ್ ಮಾಡ್ಕೊಳ್ಳೋದು ಹೇಗೆ ಏನು ಅಂತ ಹೇಳ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ಮೋಸ್ಟ್ ಆಲ್ ನೀವು ಕ್ಯಾಮ್ರಾ ಮತ್ತು ಮೈಕನ್ನು ಓಪನ್ ಮಾಡಿ ರೆಕಾರ್ಡ್ ಮಾಡೋಕ್ಕೆ ಹೋದಾಗ ಇದು ಬರುವಂಥದ್ದು ನಾರ್ಮಲ್, ಆಯಿತಾ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಎಳೆದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸು ಕೂಡ ತೋರಿಸುತ್ತೆ. ಎಕ್ಸಾಂಪಲ್, ಇವಾಗ ನಾನು ಕ್ಯಾಮ್ರಾನೇ ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ, ಕ್ಯಾಮ್ರಾ ಲೈಟ್ ಬರ್ತಾ ಇರುತ್ತಲ್ಲ ಗ್ರೀನು, ಮೇಲೆ ಎಳೆದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಐಫೋನಲ್ಲಿ ಕ್ಯಾಮ್ರಾ ಅಂತ ಅಂದ್ಬಿಟ್ಟು ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅಲ್ಲಿ ತೋರಿಸುತ್ತೆ ಕ್ಯಾಮ್ರಾ ಪಕ್ಕ ನಿಮಗೆ ಗ್ರೀನ್ ಇದರ ಸಿಂಬಲಲ್ಲಿ ಕ್ಯಾಮ್ರಾ ಅಂತ ತೋರಿಸ್ತಾ ಇದೆ. ಅದರ ಕೆಳಗಡೆ ಮೈಕ್ ಸಿಂಬಲಲ್ಲಿ ಯೆಲ್ಲೋ ಕಲರ್ದು ನಿಮಗೆ ತೋರಿಸ್ತಾ ಇದೆ. ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಕ್ಯಾಮ್ರಾದ ಆ್ಯಪ್ ಬಂದು ಸೊ ಈ ಒಂದು ಕ್ಯಾಮ್ರಾನ ಆ್ಯಕ್ಸೆಸ್ ಮಾಡ್ತಾ ಇದೆ, ಮೈಕ್ರೋಫೋನ್ನ ಆನಲ್ಲಿ ಇಟ್ಕೊಂಡಿದೆ ಅಂತ ನಮ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನಿಮಗೇನಾದರೂ ಕ್ಯಾಮ್ರಾ ಆ್ಯಪನ್ನು ಓಪನ್ ಮಾಡಿಲ್ಲ ಅಥವಾ ನೀವು ಯಾವುದೋ ಒಂದು ರೆಕಾರ್ಡ್ ಆ್ಯಪನ್ನು ಕೂಡ ಓಪನ್ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಫೋನಲ್ಲಿ ಈ ಥರ ಗ್ರೀನ್ ಡಾಟ್ ತೋರಿಸ್ತಾ ಇದೆ ಅಂತಂದರೆ ಸೊ ಆವಾಗ ನೀವು ಸ್ವಲ್ಪ ಡೇಂಜರಲ್ಲಿದ್ದೀರಾ ಅಂತ. ಯಾಕೆ ಅಂತಂದರೆ ಯಾವುದೋ ಆ್ಯಪ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತೀರ, ಕ್ಯಾಮ್ರಾ ಮೈಕು ಎಲ್ಲ ಪರ್ಮಿಷನ್ ಕೊಟ್ಟಿರ್ತೀರ. ಸೊ ಅವು ಏನು ಮಾಡ್ತಾ ಇರುತ್ತೆ, ಆ್ಯಕ್ಸೆಸ್ ಮಾಡ್ತಾ ಇರುತ್ತೆ. ಸೊ ಆಗ ನೀವೇನು ಮಾಡಬೇಕು, ಆ ಒಂದು ಆ್ಯಪ್ಗಳನ್ನ ನೀವು ಪರ್ಮಿಷನ್ನ ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ, ಆಯಿತಾ. ಸೊ ನಿಮಗೆ ನಾರ್ಮಲಾಗಿ ಕ್ಯಾಮ್ರಾ ಆ್ಯಪ್ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಬರ್ತಾ ಇದೆ ಅಂತಂದರೆ ಏನೂ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇದು ಒಂದು ಇಂಡಿಕೇಟರ್ ಥರ ನಮ್ಗೆ ಇಂಡಿಕೇಟ್ ಮಾಡುತ್ತೆ ಅಷ್ಟೇ, ಆಯಿತಾ. ಸೊ ತುಂಬ ಜನ ಈ ಒಂದು ಗ್ರೀನ್ ಡಾಟ್ ಏನಕ್ಕೆ ಬರುತ್ತೆ, ಸೊ ಇದು ಏನಾರು ಫೋನ್ ಹ್ಯಾಕ್ ಆಗಿದೆಯಾ ಅದು ಇದು ಅಂತ ಭಯ ಪಟ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಸೊ ಐಫೋನ್ ಇಟ್ಕೊಂಡಿರೋರು ಎಲ್ಲರೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಓಕೆ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.